ನೂತನ ವರ್ಷ 2025 ಬರಮಾಡಿಕೊಳ್ಳೋದಕ್ಕೆ ಇಡೀ ವಿಶ್ವದಾದ್ಯಂತ ಒಂದು ಬರದ ಸಿದ್ಧತೆಯಲ್ಲಿ ಜನ ತೊಡಗಿದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೂ ಕೂಡ ವಿಭಿನ್ನವಾಗಿ ನೂತನ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳು ನಡೀತಾ ಇದ್ದರೆ ಸುದರ್ಶನ ನರಸಿಂಹ ಕ್ಷೇತ್ರ ಅಂತಲೇ ಪ್ರಖ್ಯಾತಿಯನ್ನಾಗಿರುವಂಥ ವಿಜಯನಗರದಲ್ಲಿರುವಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ನೂತನ ವರ್ಷದ ಮೊದಲ ದಿನ ಅಂದರೆ ಜನವರಿ 1ರಂದು 2 ಲಕ್ಷ ಲಡ್ಡುಗಳನ್ನು ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಬರೋಬ್ಬರಿ 2 ಲಕ್ಷ ಲಡ್ಡುಗಳನ್ನು ತಯಾರಿ ಕಾರ್ಯ ಇಲ್ಲಿ ಬರದಿಂದ ಸಾಗ್ತಾ ಇದೆ. ಕಡಲೆ ಹಿಟ್ಟು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಸಕ್ಕರೆ, ತುಪ್ಪ ಸೇರಿದಂತೆ ಲಡ್ಡುನ ತಯಾರು ಮಾಡೋದಕ್ಕೆ ಏನೆಲ್ಲ ಖಾದ್ಯಗಳು ಬೇಕೋ ಅದನ್ನೆಲ್ಲ ಬಳಕೆ ಮಾಡಿಕೊಂಡು ಈಗ ಲಡ್ಡು ತಯಾರಿ ಕಾರ್ಯ ಈಗ ಬರದಿಂದ ಸಾಗ್ತಾ ಇದ್ದು ಡಿಸೆಂಬರ್ 31ರ ವೇಳೆಗೆ ಇದು ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು 75ರಿಂದ 100 ಮಂದಿ ನುರಿತ ಬಾಣಸಿಗರು ಈ ಒಂದು ಲಡ್ಡುಗಳ ತಯಾರಿಕೆಯಲ್ಲಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಸುಮಾರು ಒಂದು 2000 kg ಸಕ್ಕರೆನ ಇದಕ್ಕೆ ಬಳಸ್ಕೊಳ್ಳಾಗ್ತದೆ. ಅದರ ಜೊತೆಗೆ ಏನೆಲ್ಲ ಬೇಕೋ ಲಡ್ಡುನ ತಯಾರು ಮಾಡೋದಕ್ಕೆ ಆ ಒಂದು ಪದಾರ್ಥಗಳನ್ನು ಬಳಕೆ ಮಾಡಿಕೊಂಡು ಈಗ ಲಡ್ಡು ತಯಾರಿ ಕಾರ್ಯ ಈಗ ಬರದಿಂದ ಸಾಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ವಿಜಯನಗರದಲ್ಲಿರುವಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇಗುಲದ ಆವರಣ ಇದೀಗ ಚಟುವಟಿಕೆಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಇನ್ನು ಇದಕ್ಕೆ ಈ ಒಂದು ಲಡ್ಡು ವಿತರಣೆಗೆ ಕೂಡ ತನ್ನದೇ ಆದ ಒಂದು ಮಹತ್ವ ಇದೆ ಅಂತ ಹೇಳ್ಬೋದು. ಏಕೆಂದರೆ ಕೇವಲ 1000 ಲಡ್ಡುಗಳನ್ನು ವರ್ಷದ ಮೊದಲ ದಿನ ವಿತರಣೆ ಮಾಡುವಂಥ ಕಾರ್ಯಕ್ಕೆ ಒಂದು ಚಾಲನೆ ನೀಡಲಾಯಿತು. ಆ ಒಂದು ಸಂದರ್ಭದಲ್ಲಿ ಕನ್ನಡದ ಮೇರು ನಟರಾಗಿದ್ದಂತಹ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ದೇಗುಲದಲ್ಲಿ ಲಡ್ಡುಗಳ ವಿತರಣೆಯ ಒಂದು ಕಾರ್ಯಕ್ಕೆ ಒಂದು ಚಾಲನೆ ನೀಡಿದರು. ಅಂದಿನಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ತಪ್ಪದಂತೆ ಲಡ್ಡುಗಳ ಒಂದು ವಿತರಣಾ ಕಾರ್ಯ ಇಲ್ಲಿ ಸಾಗ್ತಾ ಬಂದಿದೆ. ವರ್ಷದಿಂದ ವರ್ಷಕ್ಕೆ ಲಡ್ಡುಗಳ ವಿತರಣಾ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಬಾರಿ ಬರೋಬ್ಬರಿ 2 ಲಕ್ಷ ಲಡ್ಡುಗಳನ್ನು ಇಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ತಯಾರಿಕೆಯಲ್ಲಿ ತೊಡಗಿರುವಂತಹ ಇದರ ನೇತೃತ್ವವನ್ನು ವಹಿಸಿರುವಂತಹ ಒಂದು ನುರಿತ ಬಾಣಸಿಗರಾಗಿರುವಂತಹ ಗಣೇಶ್ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ. ಸರ್, ಈಗ ಇದು ಒಟ್ಟು ಏನೆಲ್ಲ ಬಳಸ್ತಾ ಇದ್ದೀರಿ ಸರ್ ಇದಕ್ಕೆ? ಸರ್, ನಾವು ಇದನ್ನು 20ನೇ ತಾರೀಕಿಂದ ಶುರು ಮಾಡಿದ್ದೀವಿ. 75ರಿಂದ 100 ಜನ ಬಾಣಸಿಗರು ಕೆಲಸ ಮಾಡ್ತಾಯಿದ್ದೀವಿ. 2 ಲಕ್ಷ ಲಾಡುಗಳನ್ನ ತಯಾರಿ ಮಾಡ್ತಾಯಿದ್ದೀವಿ. ಇದಕ್ಕೆ 100 ಕ್ವಿಂಟಲ್ ಕಡಲೆ ಹಿಟ್ಟು, 200 ಕ್ವಿಂಟಲ್ ಸಕ್ಕರೆ, 10,000 ಲೀಟ್ರ್ ರಿಫೈಂಡ್ ಆಯಿಲು, 100 kg ಬಾದಾಮಿ, 100 kg ಗೋಡಂಬಿ, 100 kg ದ್ರಾಕ್ಷಿ, ಜಯಪತ್ರೆ, 200 kg ಬುರ ಸಕ್ಕರೆ, 100 kg ಲವಂಗ, ಇಷ್ಟು ಹಣ ಹಾಕಿ ತಯಾರು ಮಾಡ್ತಾಯಿದ್ದೀವಿ. ಇದು ಯಾವತ್ತು ಮುಗೀತದೆ? ಇದು 31ನೇ ತಾರೀಕು ಸಂಜೆ ತನಕ ಆಗುತ್ತೆ. 1ನೇ ತಾರೀಕು ವಿತರಣೆ ಹಂಚು. ಇದು ಈಗ ನುರಿತ ಬಾಣಸಿಗರಾಗಿರುವಂತಹ ಒಂದು ಗಣೇಶ್ ಅವರ ಒಂದು ಮಾತಾಗಿದೆ. ಒಟ್ಟಾರೆಯಾಗಿ ನೂತನ ವರ್ಷದ ಮೊದಲ ದಿನ ಬರೋಬ್ಬರಿ 2 ಲಕ್ಷ ಲಡ್ಡುಗಳನ್ನು ವಿತರಣೆ ಮಾಡೋದಕ್ಕೆ ಮೈಸೂರಿನ ವಿಜಯನಗರದಲ್ಲಿರುವಂತಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಇದೀಗ ಸಿದ್ಧತೆಗಳು ಬರದಿಂದ ಸಾಗಿದ್ದು ನುರಿತ ಬಾಣಸಿಗರು ಈ ಒಂದು ಲಡ್ಡು ತಯಾರಿಕೆಯಲ್ಲಿ ತೊಡಗಿರೋದು ಕೂಡ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.